ಗೈಸ್, ನಿಮ್ಮನ್ನು ಯಾರಾದರೂ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ 1% ಅನ್ಸಿದ್ರು ನೀವು ವಾಪಸ್ ಅವ್ರನ್ನ ಅವಾಯ್ಡ್ ಮಾಡಿಬಿಡಿ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಹೌದು ಕನ್ಫ್ಯೂಷನ್ಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ, ಬಟ್ ತುಂಬ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿ ತುಂಬ ನಿಮ್ಮ ಹತ್ರ ಅಯ್ಯೋ ಗುರು ಇವನು ಯಾವನ್ ಗುರು ಅನ್ನೋ ಥರ ನಿಮಗೆ ಫೀಲ್ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ದಟ್ ಈಸ್ because they have moved on. They don't value about your emotions. They don't value you as a person. And ನಿಮ್ಮ ಮೆಂಟಲ್ ಹೆಲ್ತ್ ಅನ್ನೋದೇನಿದೆ ಅದಕ್ಕೆ 1% ಕೂಡ ವ್ಯಾಲ್ಯೂ ಇಲ್ಲ. ಬಿಕಾಸ್ ಅವ್ರು ನಿಜವಾಗ್ಲೂ ನಿಮ್ಮ ಫ್ರೆಂಡ್ಶಿಪ್, ನಿಮ್ಮ ರಿಲೇಷನ್ಶಿಪ್ನ ವ್ಯಾಲ್ಯೂ ಮಾಡೋದಾಗಿದ್ದರೆ ನಿಮ್ಮನ್ನು ಆ ಪ್ಲೇಸಲ್ಲಿ ಅವ್ರು ಹಾಕ್ತಾನೆ ಇರಲಿಲ್ಲ, ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟೇ ಮಾಡ್ತಾ ಇರಲಿಲ್ಲ. ಓಕೆ, ರಿಯಲ್ ಕನೆಕ್ಷನ್ಸ್ ಡೋಂಟ್ ಫೀಲ್ ಫೋರ್ಸ್ಡ್. ರಿಯಲ್ ಕನೆಕ್ಷನ್ಸ್ you'll enjoy that connection, ಆಯಿತಾ? ಆ್ಯಂಡ್ ಇಫ್ ಯು ಆರ್ ಫೀಲಿಂಗ್ ಸಮ್ವೇರ್ ಇಲ್ಲ ಇಟ್ಸ್ ಒನ್ ಸೈಡೆಡ್ ಆ್ಯಂಡ್ ದೇ ಆರ್ ಅವಾಯ್ಡಿಂಗ್ ಯು, ನೀವು ಅವಾಯ್ಡ್ ಮಾಡಿಬಿಡಿ. ಜಾಸ್ತಿ ಡ್ರಾಮಾ ಮಾಡೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಹೋಗಿ ಕೇಳೋದಕ್ಕೆ ಹೋಗ್ಬೇಡಿ. ನಾನು ಅರ್ಥ ಮಾಡ್ಕೊಂಡಿರೋದೇನೆಂದರೆ, ನೋ ಒನ್ ಈಸ್ ಇನ್ನೋಸೆಂಟ್, ನೋ ಒನ್ ಈಸ್ ಇನ್ನೋಸೆಂಟ್, ನೋ ಒನ್ ಇಸ್ ಕಿಡ್. ಯಾರೂ ಚಿಕ್ಕ ಮಗು ಅಲ್ಲ, ಎಲ್ಲರಿಗೂ ಎಲ್ಲನೂ ಅರ್ಥ ಆಗುತ್ತೆ. ಬಟ್ ಇಫ್ ದೇ ಆರ್ ಸ್ಟಿಲ್ ಡೂಯಿಂಗ್ ಇಟ್, ನಿಮ್ಮ ಬಗ್ಗೆ ಪ್ರಿಯಾರಿಟಿ ಅವ್ರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ, ಸಿಂಪಲ್. ಆ್ಯಂಡ್ ಯಾವತ್ತೋ ಒಂದಿನ ಬಂದು ಕೇಳ್ತಾರೆ, ಗುರು ನೀನು ಅವಾಯ್ಡ್ ಮಾಡಿಬಿಟ್ಟಿಲ್ಲ ಅಂತ. ಬಟ್ ಅವರೇ ಅವಾಯ್ಡ್ ಮಾಡಿರ್ತಾರೆ, ಬಂದು ನಿಮ್ಮ ಹತ್ರ ಕೇಳ್ತಾರೆ, ಅದು ನನಗೆ ಬರುತ್ತೆ, ಅರ್ಥ ಆಯ್ತಾ? ಆವತ್ತು ಬೇಕಾದರೆ ಡಿಸ್ಕಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ತಲೆನ ಹಾಕಿ ಕೆರ್ಕೊಂಬಿಡಿ. ಇಲ್ಲಿ ಎಲ್ಲರಿಗೂ ನೀವು ಕ್ಲಾರಿಫಿಕೇಷನ್ ಕೊಡ್ಕೊಂಡು ಓಡಾಡಬೇಕು ಅನ್ನೋದೇನಿಲ್ಲ. ಅವ್ರೇನು ಮಾಡಿದಾರೋ ಅವ್ರಿಗೆ ಗೊತ್ತು, ನೀವೇನು ಮಾಡಿದ್ದೀರ ಅಂತ ನಿಮಗೆ ಗೊತ್ತು, ಕರೆಕ್ಟ್ ಅಲ್ವಾ? ನಿಮ್ಮನ್ನು ಕಳ್ಕೊಳ್ಳೋದ್ರಿಂದ ಅವ್ರಿಗೆ ಲಾಸು, ನಿಮಗೇನು ಲಾಸ್ ಇಲ್ಲ. ಮತ್ತು ಪ್ರಪಂಚ ತುಂಬ ದೊಡ್ಡದಿದೆ, ಚಿಕ್ಕದು ಇದೆ, ಬಟ್ ಇವಾಗ ಸದ್ಯಕ್ಕೆ ಅವ್ರಿಗೆ ದೊಡ್ಡದಾಗಿದೆ. ಸೊ ಸುತ್ತಾರೆ, ಪ್ರಪಂಚ ನೋಡ್ತಾರೆ, ಬೇರೆ ಬೇರೆ ಜನರನ್ನ ಮೀಟ್ ಆಗ್ತಾರೆ. ಆವಾಗ ಗೊತ್ತಾಗುತ್ತೆ ನಿಮ್ಮ ವ್ಯಾಲ್ಯೂ ಏನು. ಯಾವನೋ ಒಬ್ಬ ಏನೋ ನಿಮಗಿಂತ ಡಬಲ್ ಮಾಡ್ಬಿಡ್ತಾನೆ, ಆವಾಗ ಅನಿಸುತ್ತೆ ದೇವ್ರಂಥ ಮನುಷ್ಯನ ಬಿಟ್ಬಿಟ್ನಲ್ಲ ಆವತ್ತು ಅಂತ. ಕಾಯಿರಿ, ಆಯಿತಾ? ಆ ದಿನ ಬಂದಿಲ್ಲ ಅಂದರೆ ಅವರು ನಿಮ್ಮ ಫ್ರೆಂಡ್ ಲಿಸ್ಟಲ್ಲ, ಯಾವ ಲಿಸ್ಟಲ್ಲೂ ಬರೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಅಂದ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋರು ನಿಮ್ಮನ್ನು ಅಲ್ಲಿ ಹಾಕೋದೇ ಇಲ್ಲ ಗುರು, ಸಿಂಪಲ್. ನಿಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಲ್ಲ, ಅರ್ಥ ಆಯ್ತಾ? ನನ್ನ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲದೆ ಇರ್ಬೋದು, ಬಟ್ ವಿಡಿಯೋದಲ್ಲಿ ಮೆಸೇಜ್ ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.